ಸ್ನೇಹಿತರೆ, ನಮ್ಮ ಚಿತ್ರಕಲಾ ವಿಷಯಗಳಲ್ಲಿ ಅಕ್ಷರಲೇಖನವು ಬಹಳ ಒಂದು ಪ್ರಮುಖ ವಿಷಯವಾಗಿದೆ. ಇದು ಮಕ್ಕಳಿಗೆ ಒಂದು ಏಕಾಗ್ರತೆಯನ್ನು ತಂದುಕೊಡುವಂಥ ವಿಷಯ ಹಾಗೂ ಶಿಸ್ತನ್ನು ತಂದುಕೊಡುವಂಥ ವಿಷಯ ಆಗಿದೆ. ಕಾರಣ ನಾವು ಇಲ್ಲಿ ಅಕ್ಷರಲೇಖನ ಕಲಿಸಬೇಕಾಗಿದೆ ಶಾಲೆಯಲ್ಲಿ. ಆದ್ದರಿಂದ ನಾನು ಇಲ್ಲಿ ಅಕ್ಷರಲೇಖನದ ಒಂದು ಕೈಪಿಡಿನೂ ಮಾಡಿದ್ದೀನಿ. ಬನ್ನಿ ಹಾಗಾದರೆ ಈ ಅಕ್ಷರಲೇಖನ ಕೈಪಿಡಿ ಹೇಗಿದೆ ಅಂತ ನೋಡುವ. ಮೊದಲಿಗೆ ನೋಡಿ, ಅಕ್ಷರಲೇಖನ ಅಂತ ಬರೆದಿದ್ದೀನಿ. ಇಲ್ಲಿ ನನ್ನ ಹೆಸರು ಮತ್ತು ಶಾಲೆ ಹೆಸರು ಬರೆದಿದ್ದೀನಿ. ಹಾಗೆ ಮೊದಲಿಗೆ ನಾವು ಮೊದಲ ಪೇಜ್ದಲ್ಲಿ ಅಕ್ಷರಲೇಖನವೆಂದರೆ ಏನಂತ ಇಲ್ಲಿ ಬರೆದಿದ್ದೀನಿ ನಾನು. ನಂತರ ನೆಕ್ಸ್ಟ್ ಪೇಜ್ದಲ್ಲಿ ನೋಡಿ, ಅಕ್ಷರಗಳನ್ನು ಯಾವ ರೀತಿ ಬರೀಬೇಕು, ಹೇಗೆ ಬರೀಬೇಕು, ಯಾಕೆ ಬರೀಬೇಕು, ಕನ್ನಡ ಮತ್ತು ಇಂಗ್ಲೀಷ್ ಅಕ್ಷರಗಳ ಬರೆಯುವ ವಿಧಾನ ಯಾವುದು, ಯಾವ ನಿಯಮಗಳನ್ನು ಅನುಸರಿಸಿ ಈ ಅಕ್ಷರಗಳನ್ನು ಬರೀಬೇಕು, 2-3 ಅಕ್ಷರಗಳನ್ನು ಬರೆಯುವ ವಿಧಾನ ತಿಳಿಸಿ ಹಂತ ಹಂತವಾಗಿ ಹೆಚ್ಚು ಅಕ್ಷರಗಳ ಬರೆಯುವ ವಿಧಾನವನ್ನು ತಿಳಿಸಬೇಕು ಎಂಬುದನ್ನು ಮಕ್ಕಳಿಗೆ ನಾವು ತಿಳಿಸಿ ಹೇಳಬೇಕಾಗುತ್ತೆ. ಇದು ಮಕ್ಕಳಿಗೆ ಬಹಳ ಸಹಾಯವಾಗುವಂಥ ವಿಷಯವಾಗಿದೆ. ನೋಡಿ, ಇಲ್ಲಿ ಅಲಂಕಾರ ಅಂತ ಇಲ್ಲಿ ನಾನು ಬರೆಯೋದಕ್ಕೆ ಇದು ಮಾಡಿದ್ದೀನಿ. ಕನ್ನಡ ಅಕ್ಷರ ಬರಲಿಕ್ಕೆ 4 ಗೆರೆ ಹಾಕಬೇಕಾಗುತ್ತೆ. 4 ಗೆರೆ ನೋಡಿ, 1 2 3 4 ಗೆರೆ ಹಾಕಬೇಕಾಗುತ್ತೆ. ನೋಡಿ, ಕನ್ನಡ ಅಕ್ಷರ ಬರಲಿಕ್ಕೆ 4 ಗೆರೆ, ಕೆಲವರು 3 ಗೆರೆ ಹಾಕ್ತಾರೆ, ಕೆಲವರು 5 ಗೆರೆ ಹಾಕ್ತಾರೆ. ಆದರೆ ನಾನು 4 ಗೆರೆ ಹಾಕ್ತೀನಿ. ನೋಡಿ, 4 ಗೆರೆ ಹಾಕಿದ್ದೀನಿ. ಈಗ ಮೇಲಿಂದ ಎಷ್ಟು ದಪ್ಪ ಇರ್ತದೆ, ಕೆಳಗಿಂದ ಅಷ್ಟೇ ದಪ್ಪ ಇರಬೇಕಾಗುತ್ತೆ. ಆಮೇಲೆ ಮಧ್ಯದಲ್ಲಿ ನಾವು ಈ ಅಕ್ಷರ ಬರೋದ್ರಿಂದ ಮಧ್ಯದಲ್ಲಿ ನಾವು ಸ್ವಲ್ಪ ಹೆಚ್ಚಿಗೆ ಸ್ಥಳ ಬಿಡಬೇಕಾಗುತ್ತೆ. ಹೆಚ್ಚಿಗೆ ನೋಡಿ, ಇಲ್ಲಿ ಸ್ವಲ್ಪ ಹೆಚ್ಚಿಗೆ. ಇದು 1 ಅಂತ ಹೇಳಿದ್ರೆ ಇದನ್ನು 1.5 ಅಂತ ತಗೋಬೇಕು. ಇದು 1 1 1 ನೋಡಿ, ಇದು ತಗೋಬೇಕಾಗುತ್ತೆ. ಇದು ಮಧ್ಯದಲ್ಲಿ ಹೆಚ್ಚು ತಗೋಬೇಕಾಗುತ್ತೆ. ಈಗ ಕನ್ನಡ ಅಕ್ಷರ ಬರೆಯುವ ವಿಧಾನ ಯಾವುದಂತ ತಿಳಿಯುವ, ನಿಯಮ ಯಾವುದು ಅನುಸರಿಸಬೇಕು. ಈಗ ನೋಡಿ, ನಾವು ಬರೆಯುವಾಗ ಯಾವ ರೀತಿ ರೇಖೆಗಳನ್ನು ಎಳಿತೀವಿ ಆ ರೇಖೆಗಳನ್ನು ಎಳಿಬೇಕು. ನೋಡಿ, ಇದು ಮೇಲೆ ಇದು ಹೀಗೆ ಹೇಳ್ತೀವಿ, ಆಮೇಲೆ ಕೆಳಗಡೆ ಬರ್ತೀವಿ, ಆಮೇಲೆ ಮತ್ತೆ ಅಡ್ಡ ಹೋಗ್ತೀವಿ, ಮತ್ತು ಮೇಲೆ ಹೋಗ್ತೀವಿ. ಹೀಗೆ ಬರಿಬೇಕಂತ ಇಲ್ಲಿ ಬಾಣಗಳನ್ನು ನಾವು ಇಲ್ಲಿ ತೋರಿಸ್ಬೇಕಾಗುತ್ತೆ. ನಾವು ಅಂದರೆ ಯಾವ ರೇಖೆ ಯಾವ ಕಡೆ ಹೋಗುತ್ತಂತ ಬಾಣಗಳನ್ನು ತೋರಿಸಿದಾಗ ಈ ಬಾಣಗಳಿಗೆ ದಪ್ಪ ಸಣ್ಣ ಅಂತ ತೋರಿಸ್ಲಿಕ್ಕೆ ಬೇಕಾಗುತ್ತೆ. ಇಲ್ಲಿ ನೋಡಿ, ಅಡ್ಡ ಹೋಗೋ ಮೇಲೆ ಮತ್ತು ಕೆಳಗೆ ಹೋಗೋ 2 ಅಡ್ಡ ರೇಖೆಗಳು, ಹೀಗೆ ಹೋಗುವ ರೇಖೆಗಳು ದಪ್ಪವಾಗಿ ಎಳೆಯಬೇಕು. ನೋಡಿ, ಇದು ಹಾಗೂ ಇದು ಅಡ್ಡ ಹೋಗೋ ರೇಖೆಗಳು ದಪ್ಪವಾಗಿ ಎಳಿಬೇಕಾಗುತ್ತೆ. ನೋಡಿ, ಅದಕ್ಕಾಗಿ ನಾವು ಮೇಲೆ ಮತ್ತು ಕೆಳಗೆ 2 ದಪ್ಪ ಗೆರೆಗಳನ್ನು ಎಳಬೇಕು. ನೋಡಿ, ಮೇಲೆ ಮತ್ತು ಕೆಳಗೆ ದಪ್ಪ ಗೆರೆಗಳನ್ನು ಎಳಿಲಿಕ್ಕೆ ಅಷ್ಟು ಇದು ಮಾಡಬೇಕಾಗುತ್ತೆ. ಈಗ ಕೆಳಗೆ ಎಳೆಯುವ ರೇಖೆ ಹಾಗೂ ಮೇಲೆ ಏರುವ ರೇಖೆ, ಕೆಳಗೆ ಎಳೆಯುವ ರೇಖೆ ಇಲ್ಲಿ ನೋಡಿ, ಕೆಳಗೆ ಎಳೆಯುವ ರೇಖೆ ಹಾಗೂ ಮೇಲೆ ಏರುವ ರೇಖೆ, ಇವು ನಾವು ಏನು ಮಾಡಬೇಕಂದ್ರೆ ರೇಖೆಗಳನ್ನು ಸಣ್ಣದಾಗಿ ಬರಿಬೇಕಾಗುತ್ತೆ. ನೋಡಿ, ಇದು ಸಣ್ಣದಾಯ್ತಲ್ಲ, ಇದು ನೋಡಿ ಸಣ್ಣದಾಯಿತು, ಇದು ದಪ್ಪ ಆಯಿತು, ಮೇಲೆ ಹೋಯಿತು ಸಣ್ಣದಾಯಿತು. ಅಂದರೆ
ಕೆಳಗೆ ಇಳಿಯುವ ರೇಖೆ ಮೇಲೆ ಇರುವ ರೇಖೆ ಸಣ್ಣದಾಗಿರಬೇಕು. ಈ ನಿಯಮವನ್ನು ಅನುಸರಿಸಿ ನಾವು ಕನ್ನಡ ಅಕ್ಷರನ ಬರಿಬೇಕಾಗುತ್ತೆ. ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ಬರೆದಿದ್ದೀನಿ. ಈ ನಿಯಮಗಳನ್ನು ಅನುಸರಿಸಿ ರ ಗ ಸ ದ ಅ ಯ ಕ ನೋಡಿ ಅಕ್ಷರದ ಒಂದು ಅಕ್ಷರದಲ್ಲಿ ಬಾಣಗಳು ಯಾವ ರೀತಿ ಹೋಗ್ತವೆ ಸುತ್ತಲೂ ಅಂತ ತೋರಿಸಿದ್ದೀನಿ. ಕೆಳಗೆ ಇಳಿದು ಅಡ್ಡ ಹೋಗಿ ಮೇಲೆ ಏರಿ ಮತ್ತು ಅಡ್ಡ ಹೋಗಿ ಹೀಗೆ ಬಾಣಗಳನ್ನು ತೋರಿಸಿದಾಗ ನಾವು ಯಾವ ಬಾಣ ದಪ್ಪ ಯಾವ ಬಾಣ ಸಣ್ಣ ಅಂತ ಅನುಕೂಲ ಆಗುತ್ತೆ, ತೋರಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ ಒಂದು ಅಕ್ಷರ ಫಸ್ಟು ರ ಬರೆದಾಗ ಅಷ್ಟೇ ಅಳತೆ ಚೌಕ್ ಬಾಕ್ಸ್ ಹಾಕಬೇಕು. ನೋಡಿ ಇಲ್ಲಿ ನಾವು ಓ ಹಾಕಿದ್ದೀನಿ, ಮೇಲಿಂದ ಓ ಬರೆದು ಅದಕ್ಕೆ ಬಾಕ್ಸ್ ಹಾಕಿದ್ದೀನಿ. ಅಷ್ಟೇ ಅಳತೆ ಬಾಕ್ಸ್ ಹಾಕಬೇಕು. ಒಂದು ಅಕ್ಷರಕ್ಕೆ ಬಾಕ್ಸ್ ಹಾಕಬೇಕು ಮತ್ತು ಅದು ಹೊರಗೆ ಹೋಗಬಾರ್ದು, ಅಕ್ಷರ ಹೊರಗೆ ಹೋಗಬಾರ್ದು, ಬಾಕ್ಸ್ ಹೊರಗೆ ಹೋಗಬಾರ್ದು. ಹಾಗೆ ನಾವು ಬರಿಬೇಕಾಗುತ್ತೆ. ನೋಡಿ ಪ್ರತಿಯೊಂದು ಅಕ್ಷರಕ್ಕೆ ಅಳತೆ ಕೊಡಬೇಕಾದ್ರೆ ಬಾಕ್ಸ್ ಹಾಕೋಬೇಕಾಗುತ್ತೆ. ಅಕ್ಷರಗಳಿಗೆ ಬಾಕ್ಸ್ ಹಾಕೋದು ಯಾಕಂದರೆ ಅಕ್ಷರಗಳು ಸಣ್ಣ ದಪ್ಪ ಆಗದಿರಲಿ, ಒಂದೇ ಅಳತೆ ಅಕ್ಷರ ಆಗಿರಲಿ ಅಂತ ನಾವು ಅಕ್ಷರಗಳಿಗೆ ಬಾಕ್ಸ್ ಹಾಕಬೇಕಾಗುತ್ತೆ. ಈಗ ಬನ್ನಿ, ಈಗ ನೀವು ಕನ್ನಡ ಅಕ್ಷರ ಬರೆಯೋದನ್ನು ಕಲ್ತ್ರಿ. ಈಗ ಬಾಕ್ಸ್ ಹಾಕೋದು ನೋಡಿ, ಕನ್ನಡ ಅಕ್ಷರಗಳು ಬಾಕ್ಸ್ ಹಾಕೋದು, ಒಂದೇ ಅಳತೆ ಅಕ್ಷರಗಳು, ಇವು ಅಳತೆ ದಾಟೋದಿಲ್ಲ. ಆಮೇಲೆ ಕನ್ನಡ ಅಕ್ಷರಕ್ಕೆ ಕೆಲವೊಂದು ದೊಡ್ಡ ಅಕ್ಷರ ಇರ್ತವೆ, ಅದಕ್ಕೆ ನಾವು ಎಷ್ಟು ಅಳತೆ ಕೊಡಬೇಕು. ಇಲ್ಲಿ ನೋಡಿ ಕ ಅಕ್ಷರ ಇದೆ, ಇದಕ್ಕೆ ಎಷ್ಟು, ಇವು ದೀರ್ಘಗಳು, ಇದಕ್ಕೆ ಎಷ್ಟು ಅಳತೆ ಕೊಡಬೇಕು. ಈಗ ಅಕ್ಷರಗಳಿಗೆ ಅಳತೆ ಕೊಡಬೇಕಾಗುತ್ತೆ. ಅಳತೆ ಕೊಟ್ಟರೆ ನಾವು ಒಂದು ಶಬ್ದವನ್ನು ನಮಗೆ ನೀಡಿರುವ ಒಂದು ಸ್ಥಳದಲ್ಲಿ ನಾವು ಸರಿಯಾಗಿ ಬರೀಬೋದು. ಅದಕ್ಕಾಗಿ ನಾನು ಅಕ್ಷರಗಳ ಒಂದೊಂದು ಅಳತೆ ಕೊಡ್ತೀನಿ. ಇದು ಒಂದೇ ಅಳತೆ ಇರೋದ್ರಿಂದ ನಾವು 1 ಕೊಡ್ತೀನಿ. ಆದರೆ ಇದು ದೊಡ್ಡದಿರೋದ್ರಿಂದ ಇದಕ್ಕೆ 2 ಕೊಡ್ತೀನಿ. ಇದು ಕ ನೋಡಿ, ಕ ಇದು 1.5 ಹಿಡ್ತೀನಿ. ಯಾಕಂದರೆ ಇದು 1, ಇದು ಅರ್ಧ, 1.5 ಹಿಡ್ತೀನಿ. ಮತ್ತು ಇದು ನೋಡಿ ದೀರ್ಘಗಳಿದಾವಲ್ಲ, ದೀರ್ಘಗಳಿಗೆ ಅರ್ಧ ಹಿಡ್ತೀನಿ. ಈಗ ನಾವು ಅಕ್ಷರಗಳಿಗೆ ಅಳತೆ ಮಾಡುವ ವಿಧಾನ. ಈಗ ಈ ಅಳತೆ ಪ್ರಕಾರ ನಾವು ಶಬ್ದಗಳನ್ನು ನಮಗೆ ನೀಡಿರುವ ಸ್ಥಳದಲ್ಲಿ ಬರಿಬೇಕಾಗುತ್ತೆ. ಹಾಗಾದರೆ ಬನ್ನಿ, ಇದು ನೋಡಿ, ನನಗೆ ಕಾವೇರಿ ನೀರು ಅಂತ ಬರಿಬೇಕಾಗಿದೆ. ನನಗೆ ಈಗ ಇದು 12 ಮತ್ತು 3 ಅಳತೆಯ ಒಂದು ಆಯತಾಕಾರದ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಇಷ್ಟರಲ್ಲಿ ನಾನು ಕಾವೇರಿ ನೀರು ಅಂತ ಬರಿಬೇಕಾಗಿದೆ. ಇಲ್ಲಿ ನಾನು ಹೇಗೆ ಬರೆದಿದ್ದೀನಿ ಅಂತ ನಿಮಗೆ ವಿವರಿಸಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಕಾವೇರಿ ನೀರು ಅಂತ ಒಂದು ಕಡೆ ಸಪ್ರೇಟಾಗಿ ಬರ್ಕೊಂಡು ಅದಕ್ಕೆ ಅಳತೆ ನೀಡಬೇಕು. ಇದು ನೋಡಿ, ಇದು 1.5 ಇಂಚು, ಇದು ಇದು 1 ಇಂಚು, ದೀರ್ಘ ಅರ್ಧ ಇಂಚು, ಹಾಗೂ ಇದು ನೋಡಿ 1 ಇಂಚು. ಆಮೇಲೆ ಇದು ಇದೆಯಲ್ಲ, ಇದು 1 ಇಂಚು, ದೀರ್ಘ ಮತ್ತೆ ಅರ್ಧ ಇಂಚು, ಮತ್ತು ಇದು ಸೇರಿ 1.5. ಈಗ ಇಲ್ಲಿಂದ ನನಗೆ ಇಲ್ಲಿವರೆಗೆ 7 ಇಂಚು ಸಿಕ್ತು. ಅಂದರೆ ಎಲ್ಲ ಅಧಿಕ ಮಾಡಿದಾಗ ನನಗೆ 7 ಇಂಚು ಸಿಕ್ತು. ನನಗೆ ಎಷ್ಟಿದೆ? 12 ಇಂಚಿದೆ. ಆದರೆ ಇಷ್ಟು ಮಾಡಿದ್ರೆ ಸಾಲೋದಿಲ್ಲ. ಈಗ ಪ್ರತಿಯೊಂದು ಅಕ್ಷರದ ಮಧ್ಯ ಸ್ಥಳವೂ ಸಹ ನಾವು ಲೆಕ್ಕಕ್ಕೆ ತಗೋಬೇಕಾಗುತ್ತೆ. ಒಂದು ಶಬ್ದದ ಮಧ್ಯೆ ಇರುವ ಜಾಗ, ಒಂದು ಅಕ್ಷರದ ಮಧ್ಯೆ ಇರುವ ಸ್ಥಳ, ಒಂದು ಶಬ್ದದಲ್ಲಿ ಒಂದೊಂದು ಅಕ್ಷರದ ಮಧ್ಯೆ ಇರುವ ಸ್ಥಳ ಒಂದೇ ಅಳತೆ ಇರ್ತದೆ. ಇಲ್ಲಿ ಒಂದೇ ಅಳತೆ ಇರ್ತದೆ.
ನೋಡಿ, ಇದು ಒಂದೇ ಅಳತೆ ಇರ್ತದೆ. ಆದರೆ ಒಂದು ಶಬ್ದದಲ್ಲಿ ಇನ್ನೊಂದು ಶಬ್ದದ ಮಧ್ಯೆ ಇರೋ ಅಳತೆ ಸ್ವಲ್ಪ ದೊಡ್ಡದಿರ್ತದೆ. ಹೀಗಾಗಿ ನಾನು ಇದಕ್ಕೆ ಅಳತೆ ಹಿಡಿದ್ದೀನಿ. ಇದು ಮತ್ತು ಇದು ಸೇರಿ ಅರ್ಧ ಹಿಡಿದ್ದೀನಿ, ಅರ್ಧ ಇಂಚು. ಇದು ಮತ್ತು ಇದು ಸೇರಿ ಅಂದರೆ ಇದು ಅರ್ಧ ಇಂಚದಲ್ಲಿ ಅರ್ಧ, ಇದು ಸೇರಿ ಅರ್ಧ ಇಂಚು. ಹಾಗೆ ಇದು ಅರ್ಧದಲ್ಲಿ ಅರ್ಧ ಮತ್ತು ಇದು ಅರ್ಧಕ್ಕಿಂತ ಹೆಚ್ಚು ಅಂದರೆ ಇದು ಮತ್ತು ಇದು ಸೇರಿ ಒಂದು ಹಿಡಿದ್ದೀನಿ. ಇದು ಅರ್ಧಕ್ಕಿಂತ ಹೆಚ್ಚು ಅಂದರೆ ಒಂದು ಶಬ್ದದ ಮಧ್ಯೆ ಇರುವ ಸ್ಥಳ ಇದು ಅರ್ಧಕ್ಕಿಂತ ಹೆಚ್ಚು ಹಿಡಿದೀನಿ. ಇದು ಸೇರಿ ಒಂದು ಹಿಡಿದೀನಿ. ಆಮೇಲೆ ನೋಡಿ, ಇದು ಅರ್ಧ ಮತ್ತು ಇದು ಅರ್ಧಕ್ಕಿಂತ ಅರ್ಧಕ್ಕಿಂತ ಅರ್ಧ, ಇದು ಸೇರಿ ಅರ್ಧ. ಇದು ನೋಡಿ, ಇದು ಅರ್ಧ, ಇದು ಒಂದು, ಇದು ಅರ್ಧ, ಇವೆರಡು ಎಲ್ಲ ಸೇರಿ ಇದು 2 ಇಂಚು ಆಯಿತು. ಇದು ನೋಡಿ, ಒಂದು ಶಬ್ದದ ಮಧ್ಯೆ ಇರುವ ಸ್ಥಳ, ಒಂದು ಅಕ್ಷರದ ಮಧ್ಯೆ ಇರುವ ಸ್ಥಳ ಸೇರಿ 2 ಇಂಚ್ ಆಯಿತು. ಈ 2 ಇಂಚ್ ಏನು ಮಾಡಬೇಕಂದ್ರೆ, ಈ ಅಕ್ಷರಗಳು ನಮಗೆ ಎಷ್ಟು ಸಿಕ್ಕಿದಾವೆ? 7 ಸಿಕ್ಕಿದ್ದಾವೆ. ಇದರಲ್ಲಿ ನಾವು ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ ನನಗೆ 9 ಇಂಚು ಸಿಕ್ತು. ಅಂದರೆ ಇಲ್ಲಿಂದ ಇಲ್ಲಿವರೆಗೆ ನನಗೆ 9 ಇಂಚು ಸಿಕ್ತು. ಈ 9 ಇಂಚು ಏನು ಮಾಡಬೇಕಂದ್ರೆ, ನನಗೆ ಈಗ 12 ಇಂಚು ಕೊಟ್ಟಿದ್ದಾರೆ. ಈ 12 ಇಂಚದಲ್ಲಿ ನಾನೇನು ಮಾಡ್ತೀನಿ, 12 ಇಂಚದಲ್ಲಿ ಈ -9 ಮಾಡಿಬಿಡ್ತೀನಿ. ಈಗ ನನಗೆ ಈ ಆಯತಾಕಾರದಲ್ಲಿ 3 ಇಂಚು ಉಳೀತು. ಕಾವೇರಿ ನೀರು ಬರಲಿಕ್ಕೆ ನನಗೆ 9 ಇಂಚು ಬೇಕಾಯಿತು. ಆದರೆ ನನಗೆ ಆಯತಾಕಾರದಲ್ಲಿ ನನಗೆ 3 ಇಂಚು ಉಳೀತು. ಹಾಗಾದರೆ ನಾವು ಅಕ್ಷರ ಬರೀಬೇಕಾದ್ರೆ ಈ 3 ಇಂಚನ್ನು ಎಲ್ಲಿ ಹೊಂದಿಸಬೇಕು? ಈ 3 ಇಂಚನ್ನು ಎಲ್ಲಿ ಹೊಂದಿಸಬೇಕಂದ್ರೆ, ನೋಡಿ, ನಾವು ಯಾವುದೇ ಅಕ್ಷರ ಬರಿಬೇಕಾದ್ರೆ ಇಲ್ಲಿಂದ ಬರಿಬಾರ್ದು, ಸ್ವಲ್ಪ ಸ್ಥಳ ಬಿಟ್ಟು ಬರಿಬೇಕು. ನಾವು ಈ ಕಡೆ ಎಷ್ಟು ಸ್ಥಳ ಬಿಡ್ತೇವಲ್ಲ ಅಷ್ಟು ಸ್ಥಳ ಈ ಕಡೆ ಬಿಡಬೇಕಾಗುತ್ತೆ. ಆದ್ದರಿಂದ ನನಗೆ ಇಲ್ಲಿ 3 ಇಂಚು ಸಿಕ್ಕಿದೆ. 3 ಇಂಚದ ಅರ್ಧ ಏನು ಮಾಡ್ತೀನಿ, ಈ ಕಡೆ ಬಿಡ್ತೀನಿ. ಇಲ್ಲಿ 1.5 ಇಂಚು, ಹಾಗೆ ಈ ಕಡೆ 1.5 ಇಂಚು ಬಿಡ್ತೀನಿ. ಈಗ ನನಗೆ ಇಲ್ಲಿಂದ ಇಲ್ಲಿವರೆಗೆ 9 ಇಂಚು ಉಳಿದಿದೆ. ಸೊ ನನ್ನ ಲೆಕ್ಕದ ಪ್ರಕಾರ 9 ಇಂಚು ಉಳಿದಿದೆ. ನಾನು ನೋಡಿ ಇಲ್ಲಿ ಲೆಕ್ಕಾಚಾರವಾಗಿ ಬರೆದಿದ್ದೀನಿ. 1.5 ತೊಗೊಂಡೆ, ಇದು ಮತ್ತು ಇದು ಸೇರಿ ಅರ್ಧ ತೊಗೊಂಡೆ, ಇದು 1 ತೊಗೊಂಡೆ, ಇದು ನೋಡಿ ದೀರ್ಘ ಅರ್ಧ, ಇದು 1. ಹೀಗೆ ನಾನು ಲೆಕ್ಕಾಚಾರ ಮಾಡಿ 9 ಇಂಚದಲ್ಲಿ ಕಾವೇರಿ ನೀರು ಬರದೆ. ಸೊ ನನ್ನ ಒಂದು ಕೊಟ್ಟಿರುವ ಆಯತಾಕಾರದಲ್ಲಿ ನನಗೆ ಕಾವೇರಿ ನೀರು ಅಂತ 2 ಶಬ್ದವನ್ನು ಕರೆಕ್ಟಾಗಿ ನಾನು ಲೆಕ್ಕ ಹಾಕಿ ಬರ್ತೀನಿ. ಈ ರೀತಿ ಎಲ್ಲ ಶಬ್ದಗಳನ್ನು ಲೆಕ್ಕ ಹಾಕಬೇಕಾಗುತ್ತೆ. ನೋಡಿ, ಲೆಕ್ಕ ಹಾಕಬೇಕಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಅಳತೆ ಇದೆ ಅಂತ ಲೆಕ್ಕ ಹಾಕಬೇಕು. ಅದಕ್ಕೆ ಪ್ರತಿಯೊಂದು ಅಕ್ಷರಕ್ಕೂ ನೀವು ಅಳತೆ ಕೊಡಬೇಕಾಗುತ್ತೆ. ಸೊ ಈಗ ಈ ಲೆಕ್ಕ ಹಾಕೋದು ಬರ್ತಲ್ಲ ನಿಮಗೆ. ಹಾಗಾದರೆ ಬನ್ನಿ, ಈಗ ಕನ್ನಡ ಅಕ್ಷರ ಕಲ್ತ್ರಿ. ಈಗ ಇಂಗ್ಲೀಷ್ ಅಕ್ಷರಕ್ಕೂ ಒಂದು ನಿಯಮ ಇದೆ ಬರೆಯಲು. ಇಲ್ಲಿ ನೋಡಿ, ನಾವು ಯಾವ ರೀತಿ ರೇಖೆ ಹೋಗ್ತದೆ ನಮ್ಮ ಕೈಯಿಂದ ನೋಡಿ. ಇದು ಮೇಲೆ ಹೋಯ್ತಾ, ಇದು ಕೆಳಗೆ ಬಂತು. ಸೊ ಮೇಲೆ ಹೋದ ರೇಖೆ ಹೇಗಿರಬೇಕು, ಕೆಳಗೆ ಹೋದ ರೇಖೆ ಹೇಗಿರಬೇಕು ಅನ್ನೋದನ್ನು ಇಲ್ಲಿ ನಾವು ಅರ್ಥಕೊಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಎನ್ ಇದು ಮೇಲೆ ಹೋಯಿತು, ಇದು ಕೆಳಗೆ ಹೋಯಿತು, ಇದು ಮೇಲೆ ಹೋಯಿತು, ಇದು ಅಡ್ಡ ಹೋಯಿತು. ಹಾಗಾದರೆ ಇಲ್ಲಿ ಇಂಗ್ಲೀಷ್ ಅಕ್ಷರ ಬರೆಯೋಕ್ಕೆ ನಾವು ದಿಕ್ಕಿನ ಆಧಾರದ ಯಾವ ದಿಕ್ಕನ್ನು ಸಣ್ಣ ಮತ್ತು ದಪ್ಪ ಮಾಡಬೇಕಂತ ಇಲ್ಲಿ ತಿಳಿದುಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಮೇಲೆ ಇರುವ ರೇಖೆ ಏನಿದೆಯಲ್ಲ ಇದು ಸ್ಮಾಲ್ ಆಗಿ ಬರಬೇಕು. ಕೆಳಗೆ ಏಳುವ ರೇಖೆ ಇದು ದಪ್ಪವಾಗಿ ಬರಬೇಕು, ಬಿಗ್ ಬರಬೇಕು. ಅಂದರೆ ಇಲ್ಲಿ ನೋಡಿ, ಇದು ಮೇಲೆ ಇತ್ತು ಸ್ಮಾಲ್ ಆಯಿತು, ಇದು ಕೆಳಗೆ ಇತ್ತು ದಪ್ಪ ಆಯಿತು. ಹಾಗೆ ಅಡ್ಡ ಬರುವ 2 ರೇಖೆಗಳು ಸಣ್ಣಾಗಿರಬೇಕು, ಸ್ಮಾಲ್ ಆಗಿರಬೇಕು. ನೋಡಿ,
ಅಡ್ಡ ಬರುವ ಎರಡೂ ಬದಿ ರೇಖೆಗಳು ಸ್ಮಾಲ್ ಆಗಿರಬೇಕು. ಹಾಗೆ ನೋಡಿ ಬಿ ನೋಡಿ, ಇದು ಕೆಳಗೆ ಬಂತು ದಪ್ಪ ಆಯಿತು. ಇದು ನೋಡಿ ಅಡ್ಡ ಹೋಯಿತು ಸಣ್ಣ ಆಯಿತು, ಕೆಳಗೆ ಬಂತು ದಪ್ಪ ಆಯಿತು, ಅಡ್ಡ ಹೋಯ್ತು ಸಣ್ಣ ಆಯಿತು, ಕೆಳಗೆ ಬಂತು ದಪ್ಪ ಆಯಿತು, ಇದು ಅಡ್ಡ ಹೋದು ಸಣ್ಣ ಆಯಿತು. ಈ ಒಂದು ನಿಯಮದ ಮೇಲೆ ಎಲ್ಲ ಅಕ್ಷರಗಳನ್ನು ನಾವು ಬರೀಬೇಕಾಗುತ್ತೆ. ಇದು ಡಿ ನೋಡಿ, ಕೆಳಗೆ ಬಂತು ದಪ್ಪ ಆಯಿತು, ಇದು ಅಡ್ಡ ಹೋದದ್ದಕ್ಕೆ ಸಣ್ಣ ಆಯಿತು, ಇದು ಕೆಳಗೆ ಬಂತು ದಪ್ಪ ಆಯಿತು. ಹೀಗೆ ಈ ಅಕ್ಷರದಲ್ಲಿ ನಾವು ಈ ವಿಧಾನದಲ್ಲಿ ಇಂಗ್ಲೀಷ್ ಅಕ್ಷರಗಳನ್ನು ನಾವು ಬರೀಬೇಕಾಗುತ್ತೆ. ನೋಡಿ, ಕೆಲವೊಂದು ಉದಾಹರಣೆಗೆ ನಾನು ಆಲ್ಫಾಬೆಟ್ ಬರೆದಿದ್ದೀನಿ. ಅದೇ ನಿಯಮದ ಪ್ರಕಾರ, ಇದೇ ಒಂದು ನಿಯಮದ ಪ್ರಕಾರ ಮೇಲೆ ಹೋಗಿ ಕೆಳಗೆ ಬಂದು ದಪ್ಪ ಆಯಿತು. ಹೀಗೆ ಇದೇ ನಿಯಮದ ಪ್ರಕಾರ ಎಲ್ಲ ಅಕ್ಷರಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ. ಇದನ್ನು ನೀವು ಮಕ್ಕಳಿಗೆ ಬರೆದು ತೋರಿಸ್ಬೇಕಾಗುತ್ತೆ. ಈ ಒಂದು ಫಾಂಟ್ ಏನಿದೆಯಲ್ಲ, ಭಾಳ ಉಪಯುಕ್ತವಾದ ಫಾಂಟು. ಇನ್ನು ಮತ್ತೊಂದು ಫಾಂಟ್ ಇದೆ, ಮಕ್ಕಳಿಗೆ ಅಗದಿ ಖುಷಿ ನೀಡುವಂಥ ಫಾಂಟು, ಈಜಿ ಫಾಂಟು. ಇದು ಏನಂದರೆ, ನಾವು ಕನ್ನಡ ಅಕ್ಷರ ಬರಲಿಕ್ಕೆ ಅಡ್ಡವಾಗಿ 4 ಗೆರೆಗಳನ್ನು ಹೇಳ್ತೀವಿ, ಆದರೆ ಇಂಗ್ಲೀಷ್ ಅಕ್ಷರ ಬರಲಿಕ್ಕೆ ಏನು ಮಾಡಬೇಕು, ಎತ್ತರವಾಗಿ 4 ಗೆರೆಗಳನ್ನು ಎಳಿಬೇಕು. ನೋಡಿ, ನಾನು ಎತ್ತರವಾಗಿ 4 ಗೆರೆಗಳನ್ನು ಎಳಿತೀನಿ. ಅದಕ್ಕೂ ಒಂದು ಅಕ್ಷರಕ್ಕೆ ಒಂದು ಬಾಕ್ಸ್ ಹಾಕೋಬೇಕು. ಈಗ ಈ 4 ಗೆರೆಗಳನ್ನು ಬಳಸ್ಕೊಂಡು ಅಕ್ಷರಗಳನ್ನು ಮಾಡಬೇಕು. ಸಿಂಪಲ್ ಇದೆ ನೋಡಿ, ಬರೀ ಇಷ್ಟು ಮಾಡಿದರೆ ಸಾಕು, ನಿಮಗೆ ಎ ಸಿಕ್ತು. ಈ ಭಾಗವನ್ನು ನಾವು ಅಳಿಸ್ತಿರಬೇಕು. ಇಲ್ಲಿ ನೋಡಿ, ಬಿ ಬರ್ತೀನಿ. ಇದು ಮೊದಲೇ ಇದು ನಾನು ಗೆರೆ ಹಾಕೊಂಡೇನಾ, ಬರೀ ಇಷ್ಟು ಮಾಡ್ತೀನಿ ನಾನು. ಇಷ್ಟು ಮಾಡಿದ್ರೆ ಸಾಕು, ಬಿ ಆಗ್ತದೆ. ಇದು ಒಳಗಿನ ಭಾಗ ನಾನು ಕಲರ್ ತುಂಬಿದ್ದೀನಿ, ಇದು ಅಳಿಸಿ ಹಾಕಬೇಕು, ಇಲ್ಲಾಂದ್ರೆ ಕಲರ್ ತುಂಬಬೇಕು. ಹಾಗೆ ಸಿನೂ ಸಹ ನೋಡಿ, ಮೂಲೆಗೆ ಬರೀ ಇಷ್ಟೇ ಮಾಡಿದ್ದೀನಿ, ಬರೀ ಇಷ್ಟೇ. ಆಮೇಲೆ ಒಳಗಿಂದ ನಾನು ಇಷ್ಟು ತೊಗೊಂಡು ಇಷ್ಟು ಹೊಡೆದ್ಬಿಟ್ಟಿದ್ದೀನಿ. ಈಗ ನನಗೆ ಸಿ ಸಿಕ್ತು. ಬರೀ ನೋಡಿ, ಇವು ನಾವು ಮೊದಲೇ ಗೆರೆ ಹಾಕ್ಕೊಂಡಿರ್ತೀವ, ಇದಕ್ಕೆ ಬರೀ ಇಷ್ಟು ಮಾಡಿದ್ರೆ ಸಾಕು, ಡಿ ಆಗಿಬಿಡ್ತದೆ. ಇದು ನೋಡಿ, ಇಷ್ಟು ಮಾಡಿದ್ರೆ ಸಾಕು, ಆಯಿತು. ಎಫ್ ಇಷ್ಟು ಮಾಡಿದ್ರೆ ಸಾಕು, ಎಫ್ ಆಗ್ತದೆ. ಯಾಕಂದರೆ ಮೊದಲೇ ಈ ಗೆರೆಗಳಂತೂ ಮೊದಲೇ ಇರ್ತವೆ. ಇವೆಲ್ಲ ನಾವು ಬಣ್ಣದಿಂದ ತುಂಬಬೇಕು, ಇಲ್ಲ ಅಳಿಸಿ ಹಾಕಬೇಕು. ಹಾಗೆ ಅಳಿಸೋ ಮುಂದೆ ಇದು ಒಳಗಿನ ಪೆನ್ಸಿಲ್ ಇದೆಲ್ಲ ಮಾರ್ಕ್ ಇದೆಯಲ್ಲ, ಇದನ್ನು ಸಹ ನೀವು ಅಳಿಸಿದರೆ ಪ್ಲೇನಾಗಿ ನಿಮಗೆ ಅಕ್ಷರಗಳು, ಈ ಇಂಗ್ಲೀಷ್ ಅಕ್ಷರಗಳು ಸಿಗ್ತವೆ. ಸೊ ಈ ಸ್ಟೈಲು ನಿಮಗೆ ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ. ಭಾಳ ಸುಂದರವಾದ ಸ್ಟೈಲು ಮತ್ತು ಮಕ್ಕಳು ಖುಷಿ ಪಡುವಂಥ ಮತ್ತು ಈಸಿಯಾಗಿ ಬರುವಂಥದ್ದು ಈ ಇಂಗ್ಲೀಷ್ ಫಾಂಟ್ಸ್. ಈಗ ನೋಡಿ, ಇಂಗ್ಲೀಷಲ್ಲೂ ಸಹ ನಾವು ಒಂದು ಕೊಟ್ಟ ಅಳತೆ ಮೇಲೆ ಯಾವ ರೀತಿ ಬರೀಬೇಕಂದ್ರೆ, ಕನ್ನಡದಲ್ಲಿ ಯಾವ ರೀತಿ ಬರೆದಿದ್ದೇವ ಅದೇ ರೀತಿ ನಾವು ಇಂಗ್ಲೀಷ್ನಲ್ಲೂ ಸಹ ಬರೀಬೇಕಾಗುತ್ತೆ. ಅದೇ ಅಳತೆ, ಸೇಮ್ ಅಳತೆ. ಒಂದು ಶಬ್ದವನ್ನು ಒಂದೊಂದು ಅಕ್ಷರ ದೂರವಾಗಿ ಬರೆದು ಒಂದೊಂದು ಅಕ್ಷರಕ್ಕೆ ಅಳತೆ ಕೊಟ್ಟು, ಈಗ ನಮಗೆ ಎಷ್ಟು ನೀಡಿದ್ದಾರೆ, 8 ನೀಡಿದ್ದಾರೆ ಅಂದ ಮೂಲಕ ಒಂದು ಅಕ್ಷರಕ್ಕೆ 2 ಇಂಚು, ಯಾಕಂದರೆ 3 ಅಕ್ಷರ ಇರೋದನ್ನು ನಾನು ಹೆಚ್ಚು ಇಂಚು ತೊಗೋತೀನಿ. ಭಾಳ ಅಕ್ಷರ ಇದ್ದರೆ ಕಡಿಮೆ ಇಂಚು ತೊಗೋಬೇಕಾಗುತ್ತೆ. ಅಂದರೆ ಈ 8ರಲ್ಲಿ ನಮಗೆ ಅದನ್ನು ಏನು ಮಾಡಬೇಕಾಗಿದೆ, ಸೆಟ್ ಮಾಡಬೇಕಾಗಿದೆ. ಸೊ ಅದನ್ನು 2 ಇಂಚು. ಇನ್ನು ಮಧ್ಯದ ಭಾಗನೂ ನಾವು ಹಿಡಿಬೇಕಾಗೋದ್ರಿಂದ ಇಲ್ಲಿ ನೋಡಿ, ಇದಕ್ಕೆ ನಾನು ಅರ್ಧ ಇಂಚು ಕೊಟ್ಟಿದ್ದೀನಿ. ಈ 2 ಅರ್ಧ ಸೇರಿ ನನಗೆ 1 ಇಂಚು ಸಿಕ್ತು. ಈ 3 ಅಕ್ಷರ ಸೇರಿ ನನಗೆ 6 ಇಂಚು ಸಿಕ್ತು. ಸೊ 6 + 1 ಇದು ನನಗೆ 7 ಇಂಚು ಸಿಕ್ತು. ಅಂದರೆ ಇಲ್ಲಿಂದ ಇಲ್ಲಿವರೆಗೆ ನನಗೆ ಬರೀಲಿಕ್ಕೆ 7 ಇಂಚು ಬೇಕಾಯಿತು. ಈಗ ನನಗೆ ಅಳತೆ ಇರೋದು 8 ಇಂಚಿನ ಆಯತಾಕಾರ ಇದೆ. ಸೊ 8ರಲ್ಲಿ ನಾನು -7 ಮಾಡ್ತೀನಿ. ಈಗ ನನಗೆ 1 ಉಳಿತು. ಈ 1ನ್ನು ಏನು ಮಾಡ್ತೀನಿ, ಈ ಕಡೆ ಅರ್ಧ ಇಟ್ಕೊಂಡು ಈ ಕಡೆ ಅರ್ಧ ಬಿಡ್ತೀನಿ. ಬಾಕಿ ಎಲ್ಲ ನನ್ನ ಅಳತೆ ಪ್ರಕಾರ ಪೆನ್ ಅಂತ ಇಲ್ಲಿ ಒಳಗಡೆ ಬರ್ಬಿಡ್ತೀನಿ. ಇದು ಕರೆಕ್ಟ್ ಬರೆಯೋ ವಿಧಾನ, ಸರಿಯಾದ ಬರೆಯೋ ವಿಧಾನ. ಹಾಗೆ ಪೆನ್ನು ವಿವಿಧ ರೀತಿಯಲ್ಲಿ ಬರೆಯೋದು ಹೇಳ್ಕೊಡ್ಬೇಕಾಗುತ್ತೆ. ಪೆನ್ ಅಂತ ನೋಡಿ, ಯಾವುದು ಬೇರೆ ವಿಧವಾದ ಸ್ಟೈಲ್ಗಳಿದ್ದಾವೆ.
ರೂಪಗಳಿದ್ದಾವೆ, ಅದನ್ನು ನಾವು ಮಕ್ಕಳಿಗೆ ತೋರಿಸಿದ್ರೆ ಭಾಳ ಒಳ್ಳೆಯದು. ಇದು ನೀವು ಇಂಗ್ಲೀಷ್ ಹಾಗೂ ಕನ್ನಡ ಬರೆಯೋದನ್ನು ಯಾವ ರೀತಿ ಅಂತ ಈಗ ನೋಡಿದರೆ ತಿಳ್ಕೊಂಡ್ರಿ. ಇನ್ನು ಮುಂದೆ ಮಕ್ಕಳಲ್ಲಿ ಸೃಜನಶೀಲತೆ ಬೆಳಿಬೇಕು, ಸ್ವಂತಿಕೆ ಬೆಳಿಬೇಕು, ಕ್ರಿಯೇಟಿವ್ ಮೈಂಡ್ ಬೆಳಿಬೇಕು ಅಂದರೆ ನಾವು ಈ ಥರದ ಅಕ್ಷರ ಬರಹಗಳನ್ನು ಕಲಿಸ್ಬೇಕಾಗುತ್ತೆ. ಈಗ ನೋಡಿ, ಇಲ್ಲಿ ನಾನು ಭಾರತ ಅಂತ ಬರೆದಿದ್ದೀನಿ ನೋಡಿ. ಇದು ಧ್ವಜದ ರೂಪದಲ್ಲಿ ನಾನು ಭಾರತ ಅಂತ ಬರೆದಿದ್ದೀನಿ, ಅಂದರೆ ಪರಿಸರ ಅಂತ ಬರೆದಿದ್ದೀನಿ. ಇಲ್ಲಿ ಗಿಡದ ರೂಪ ಕೊಟ್ಟಿದ್ದೀನಿ, ಪರಿಸರ ಅಂತ. ಹಾಗೆ ಚಿತ್ರಕಲಾ ಅಂತ ಒಂದು ಡಿಸೈನ್ ಆಗಿ ಅಲಂಕಾರವಾಗಿ ಬರೆದಿದ್ದೀನಿ, ಚಿತ್ರಕಲಾ ಅಂತ ಬರೆದಿದ್ದೀನಿ. ಇಲ್ಲಿ ನೋಡಿ, ಚಿತ್ರಕಲಾ. ಇದು ಸೃಜನಶೀಲತೆ ಮಕ್ಕಳಲ್ಲಿ ಬೆಳೆಸುತ್ತೆ. ನಿಸರ್ಗ ಅಂತ ಬರೆದಿದ್ದೀನಿ ನೋಡಿ, ನಿಸರ್ಗ ಮೇಲೆ ಗಿಡ ಗುಡ್ಡ ಎಲ್ಲ ತೆಗೆದು. ಈಗ ಸ್ಕೂಲ್ ಅಂತ ಬರೆದಿದ್ದೀನಿ ನೋಡಿ. ಆ ಹೆಸರಿಗೆ ತಕ್ಕಾಗೆ ನಾವು ರೂಪ ಕೊಡಬೇಕಾಗುತ್ತೆ. ಇದರಿಂದ ಮಕ್ಕಳು ಕಲಿತಾರೆ, ಅವರಲ್ಲಿ ಒಂದು ಕ್ರಿಯೇಟಿವ್ ಮೈಂಡ್ ಬೆಳೆಯುತ್ತೆ. ಹಾಗೆ ವಿಶೇಷ ಹಬ್ಬಗಳಿಗೂ ಹಾಗೂ ದಿನಾಚರಣೆಗಳಿಗೂ ಸಹ ನಾವು ಮಕ್ಕಳಿಗೆ ಆ ದಿನಗಳಿಂದ ಬರೆಸ್ಬೇಕಾಗುತ್ತೆ. ಅಲ್ಲಿ ಒಂದು ಪ್ರಿಂಟ್ ತೊಗೋಬೇಕಾಗಿ. ಇಲ್ಲಿ ನೋಡಿ, ದಸರಾ ಅಂತ ಬರೆದಿದ್ದೀನಿ. ನೀವು ಇಲ್ಲಿ ಬೇಕಾದರೆ ದೇವಿಯ ಮುಖ ಹಾಕ್ಬೋದು. ಮೇಲ್ಗಡೆ ನೀವು ಅಂಬಾರಿ ಆನೆ ಬಿಡಿಸ್ಬೋದು. ದಸರಾ ಅಂತ ಈ ರೀತಿ ಬರಿಬೇಕಾಗುತ್ತೆ. ದೀಪಾವಳಿ ಅಂತ ಬರೆದಿದ್ದೀನಿ ನೋಡಿ. ದೀಪ ಮತ್ತು ಆಕಾಶ ಬುಟ್ಟಿ ತೆಗೆದಿದ್ದೀನಿ, ದೀಪಾವಳಿ ಅಂತ ಬರೆದಿದ್ದೀನಿ. ಇದರಿಂದ ಮಕ್ಕಳಿಗೆ ಭಾಳ ಖುಷಿಯಾಗುತ್ತೆ. ಈದ್ ಅಂತ ನೋಡಿ, ಮುಸ್ಲಿಂ ಹಬ್ಬ ಈದ್ ಅಂತ ಬರೆದಿದ್ದೀನಿ. ಮೇಲೆ ಇದು ಅವ್ರದ್ದು ಗುಡಿಗಳು, ಅವ್ರದ್ದು ಗೋಪುರ, ಚಂದ್ರ, ಆಮೇಲೆ ಮುಬಾರಕ್ ಅಂತ ಅವ್ರದ್ದೇ ಒಂದು ಉರ್ದು ಅಕ್ಷರ ಟೈಪ್ ಮುಬಾರಕ್ ಅಂತ ಈದ್ ಬರೆದಿದ್ದೀನಿ. ಕ್ರಿಸ್ಮಸ್ ಅಂತ ಬರೆದಿದ್ದೀನಿ. ಈಗ ವಿಶೇಷ ಹಬ್ಬಗಳು, ನಾಗರ ಪಂಚಮಿ ಆಗಲಿ, ಗಣೇಶ ಚತುರ್ಥಿ ಆಗಲಿ, ದಸರಾ ಆಗಲಿ, ಯುಗಾದಿ ಆಗಲಿ, ಆ ಹಬ್ಬಗಳ ದಿನಗಳನ್ನು ನೀವು ಅಕ್ಷರ ಬರಹ ಕಲಿಸಿದ್ರೆ ಮಕ್ಕಳಿಗೆ ಭಾಳ ಒಂದು ಕ್ರಿಯೇಟಿವ್ ಬೆಳೆಯುತ್ತೆ, ಸೃಜನಶೀಲತೆ ಬೆಳೆಯುತ್ತೆ. ಮಕ್ಕಳು ಅಕ್ಷರ ಬರಹದ ಬಗ್ಗೆ ಭಾಳ ಒಂದು ಒಲವನ್ನು ಹೊಂದ್ತಾರೆ. ಚಿತ್ರಕಲಾ ಕ್ಷೇತ್ರದಲ್ಲಿ ಅಕ್ಷರ ಬರಹಕ್ಕೂ ಭಾಳ ಒಂದು ವಿಶೇಷವಾದ ಒಂದು ಸ್ಥಾನ ಇದೆ. ಈಗ ಭಾಳ ಬೆಳೆಯುತ್ತಾ ಇದೆ. ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ವರ್ಲ್ಡ್ದಲ್ಲಿ ಬೆಳೆಯುತ್ತಾ ಇದೆ. ಸೊ ಇಷ್ಟು ಅಕ್ಷರ ಲೇಖನದ ಬಗ್ಗೆ ತಿಳ್ಕೊಂಡ್ರಿ. ಧನ್ಯವಾದಗಳು.